ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ನೋಡ್ತಾ ಇದ್ದಾರೆ ಟೊಮೊಟೊ ಪ್ಲಾಂಟೇಶನ್ 30 ದಿವಸ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನಾಟಿ ಮಾಡಿದಾಗಿಂದ ಇದುವರೆಗೂ 30 ದಿವಸ ಆಗಿದೆ. 16ನೇ ತಾರೀಕು ಮಾಡಿದ್ದು. ಸೊ ಇವತ್ತು 16, 30 ದಿವಸ ಮುಗೀತು ಸ್ನೇಹಿತರೆ. ಸೊ 30 ದಿವಸದಲ್ಲಿ ಗಿಡ ಯಾವ ಥರ ಇದೆ, ಏನೇನೆಲ್ಲ ಮಾಡಿದ್ದೀವಿ ಅಂತೆಲ್ಲ ನಾನು ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ಇದು ಸಹ ಅಷ್ಟೇ, ಇದು ಒಂದು ವೀಡಿಯೋನೂ ಅಷ್ಟೇ, ಒಂದು ಸ್ಪ್ರೇ ಶೆಡ್ಯೂಲ್ ಬಗ್ಗೆನೇ, ಸ್ಪ್ರೇ ಬಗ್ಗೆನೇ ಏನೇನು ರೋಗ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ವೀಡಿಯೋದಲ್ಲಿ. ಸೊ ಫುಲ್ ವೀಡಿಯೋ ನೋಡಿ, ಫುಲ್ ವೀಡಿಯೋ ನೋಡಿಕೊಂಡು ತಿಳ್ಕೊಂಡು ಆಮೇಲೆ ನೀವು ಅದನ್ನ ಫಾಲೋ ಮಾಡಿ. ಬೇಕಾದರೆ ಫಾಲೋ ಮಾಡಿ, ಬೇಡ ಅಂದರೆ ನೆಗ್ಲೆಕ್ಟ್ ಮಾಡಿ ಅಷ್ಟೇ ಸ್ನೇಹಿತರೆ. ಸೊ ಗಿಡ ಯಾವ ಥರ ಇದೆ, ಏನೇನೆಲ್ಲ ಇದೆ ನೋಡೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಗಿಡ. ಸೊ ನನಗೆ ಇವತ್ತು ಮೇಯ್ನ್ ರೀಸನ್ ಏನಪ್ಪ ಪ್ರಾಬ್ಲಮ್ ಆಗಿರೋದು ಅಂತಂದರೆ ನೋಡ್ಬೋದು ನೀವಿಲ್ಲಿ ಲೀಫ್ ಸ್ಪಾಟ್ ಸ್ಟಾರ್ಟ್ ಆಗ್ತಾಯಿದೆಯಾ, ನೋಡ್ಬೋದು ನೀವಿಲ್ಲಿ ಒಂದೊಂದೇ ಸ್ಟಾರ್ಟ್ ಆಗ್ತಾಯಿದೆ, ಮೇಲೆ ಎಲ್ಲರಿಗೂ ಬರ್ತಾ ಇದೆ ನೋಡ್ಬೋದು ನೀವು. ಇದೇನಾಗುತ್ತೆ, ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ನೋಡ್ಬೋದು ನೀವಲ್ಲಿ. ಮತ್ತು ಈ ಕಡೆ ಇಲ್ಲೂ ಇದೆ ನೋಡಿ, ಕೆಳಗಡೆ ತುದಿ ಎಲೆಗಳು ಬಂದಿದೆ, ಸರಿನಾ, ತುದಿ ಎಲೆಗಳು ಬಂದಿದ್ದಾವೆ. ಸೊ ಅದಿದು ಬರ್ತಾ ಬರ್ತಾ ಮೇಲೆಗೆ ಹೋಗುತ್ತೆ ನೋಡ್ಬೋದು ನೀವಲ್ಲಿ. ಬರ್ತಾ ಬರ್ತಾ ಸ್ಪ್ರೆಡ್ ಆಗುತ್ತೆ ದಿನೇ ದಿನೇ. ಸೊ ನಾನು ನಿನ್ನೆ ನೋಡಿದೆ, ಇದು ನಿನ್ನೆ ಸಾಯಂಕಾಲ. ಸೊ ಇವತ್ತು ಟ್ರೀಟ್ಮೆಂಟ್ ಕೊಡಲೇಬೇಕು ಅಂತ ಡಿಸೈಡ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಇವಾಗ. ಸೊ ಆಲ್ರೆಡಿ ಎಲ್ಲ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ, ಔಷಧಿ ಎಲ್ಲ ತಂದು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಹೊಡೆಯೋದೆ ಸ್ನೇಹಿತರೆ. ಸೊ ಇಷ್ಟು ದಿನ ನಾನು ಮೇಲೆ ಸ್ಪ್ರೇ ಮಾಡ್ತಿದ್ದೆ, ಸಿಂಗಲ್ ಸೈಡು ಮೇಲೆ ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಇವಾಗ ಹಂಗಾಗಲ್ಲ, ನಮಗೆ 2 ಸೈಡು ಬೀಳಬೇಕಾಗುತ್ತೆ ಔಷಧಿ, ಯಾಕಂದರೆ ಇದು ಫಂಗಿ ಸೈಡ್. ಇದು ನಮಗೆ ಫುಲ್ ಎಲೆಗಳಿಗೆಲ್ಲ ಫುಲ್ ಸ್ಪ್ರೆಡ್ ಆಗಬೇಕು ನೋಡಿ. ಈ ಸೈಡು ಬೀಳಬೇಕು, ಈ ಸೈಡಿಗೆ, ಮತ್ತು ಈ ಸೈಡು ಬೀಳಬೇಕಾಗುತ್ತೆ, ಫುಲ್ 2 ಸೈಡು ಬೀಳಬೇಕಾಗುತ್ತೆ ನಮ್ಮ ಗಿಡಕ್ಕೆ. ಈ ಸೈಡು ಬೀಳಬೇಕು, ಆ ಸೈಡು ಬೀಳಬೇಕು. ಇಲ್ಲಾಂದರೆ ನಮಗೆ ಮೇಲೆ ಹೊಡ್ಕೊಂಡೋದಾಗ ಏನಾಗುತ್ತೆ, ಕೆಳಗಡೆ ಎಲೆಗಳಿಗೆ ಸರಿಯಾಗಿ ಬೀಳದೇ ಇರೋ ಕಾರಣ ರೋಗ ಅದೇ ಥರ ಇರುತ್ತೆ. ಮಾಮೂಲಿ ಇದಾದರೆ ಏನು ಕೀಟಗಳಿಗಾದರೆ ಮೇಲೆ ಹೊರ್ಟೋಗ್ಬೋದು, ಬಟ್ ಇದು ಹಂಗಲ್ಲ. ಇದು ಎಲೆ ಮೇಲೆ ಇರುವಂಥ ರೋಗ. ಇದು ಎಲೆ ಮೇಲೆ ಇರೋದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೊಳಂಗಿಲ್ಲ, ಅದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಮೇಯ್ನು. ಯಾಕಂದರೆ ಅವು ಜಾಸ್ತಿ ಬೇಗ ಸ್ಪ್ರೆಡ್ ಆಗ್ತವೆ. ನಮಗೆ ಕೀಟಗಳಿಗಿಂತ ಜಾಸ್ತಿ ಬೇಗ ಸ್ಪ್ರೆಡ್ ಆಗುವಂಥದ್ದು ಫಂಗಸ್. ಅದು ಫಂಗಸ್ ಜಾಸ್ತಿ ಬೇಗ ಸ್ಪ್ರೆಡ್ ಆಗುತ್ತೆ. ಮತ್ತು ನಮಗೆ ವಾತಾವರಣದಲ್ಲಿ ಏರುಪೇರು ಆದಷ್ಟು ಅಲ್ಲೂ ಸಹ ಅಷ್ಟೇ ಏರುಪೇರು ಆಗ್ತಾ ಇರ್ತವೆ ರೋಗಗಳು. ನಮಗೆ ಒಂಚೂರು ಬಿಸಿಲಿತ್ತು ಅಂದರೆ ಒಂದು ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ, ಒಂದು ಸ್ವಲ್ಪ ಮಳೆ ಒಂಚೂರು ಹಂಗೆ ಉದುರ್ತು ಅಂತಂದರೆ ಮತ್ತೆ ಅವು ಸ್ಟಾರ್ಟ್ ಆಗ್ತವೆ. ಸೊ ಅದರಿಂದ ಫಂಗಸ್ಗಂತೂ ನಾವು ಭಾರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಅದು ಮಳೆಗಾಲದಲ್ಲಂತೂ ಫುಲ್ ಕೇರ್ಫುಲ್ಲಾಗಿರ್ಬೇಕು. ನೋಡ್ಬೋದು ಇಲ್ಲಿ ನೀವು, ಇದು ನೋಡಿ ಎಲ್ಲ ಮಡ್ಚ್ಕೊಂಡು ಹೆಂಗಿದೆಯೋ. ಫುಲ್ಲು ಮಡ್ಚಿಲ್ಲ, ಒಂದು 30% 40% ಮಡ್ಚ್ಕೊಂಡಿದೆ ನೋಡಿ. ಇದೆಲ್ಲ ಒಂದು 80% ಆ ಥರ ಮಡ್ಚ್ಕೊಳ್ಳೋ ಥರ ಇದೆ. ಇಂಥವಿದೆ ಒಂದೊಂದು ಸೆಂಟ್ರಲ್ಲಿ ಅಲ್ಲಲ್ಲ. ಊಟದಲ್ಲಿ ಉಪ್ಪಿನಕಾಯಿ ಇದ್ದಂಗೆ ಇವು ಸಹ ಅಷ್ಟೇ ಅಲ್ಲಲ್ಲ ಇದ್ದಾವೆ. ಸೊ ಅವನಿಂದ ನಾವು ಕಾಯಿ ಹಂಗೆ ಬಿಡ್ತಾವೆ ಅಂತ ಹೆಂಗೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಸುಮ್ಮನೆ ಇರಬೇಕು, ಗ್ಯಾಪ್ ಇಲ್ಲದೆ ಇರ್ತವೆ. ಬಿಟ್ಟರೆ ಬಿಡದೆ ಇದ್ದರೆ ಹೋಗಲಿ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟರೆ ಗಿಡಕ್ಕೆ ಬರೋದಾದರೆ ಸ್ನೇಹಿತರೆ, ಫ್ರೂಟ್ ಸೆಟ್ಟಿಂಗ್ ಆಗ್ತಾಯಿದೆ ನೋಡ್ಬೋದು ನೀವಿಲ್ಲಿ ನೋಡಿ. ಫ್ರೂಟ್ ಸೆಟ್ಟಿಂಗು ಸ್ಟಾರ್ಟ್ ಆಗಿದೆ, ಸರಿನಾ. ಅಲ್ಲಲ್ಲಿ ಒಂದು ಕಡೆ ಕಾಣಿಸ್ತಾ ಇದೆ. ಸೊ ನಮಗಿವಾಗ ಮೈಕ್ರೋನ್ಯೂಟ್ರಿಯೆಂಟ್ ಬೇಕೇ ಬೇಕಾಗುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಕೊಡಬೇಕಾಗುತ್ತೆ. ನಮಗೆ ಏನಾಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ ವೆದರ್ ಕಂಡೀಷನ್ಸ್ಗೆ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಾಗ ನಮಗೆ ಅವನೊಂದು ಸ್ವಲ್ಪ ತಡೆಯುತ್ತೆ. ಪೋಷಕಾಂಶ ಕಮ್ಮಿ ಆದಾಗ ನಮಗೇನಾಗುತ್ತೆ, ಫ್ರೂಟ್ ಸೆಟ್ ಆಗುವಾಗ ಪೋಷಕಾಂಶ ಗಿಡದಲ್ಲಿರುವಂಥ ಪೋಷಕಾಂಶಗಳೇನಾಗುತ್ತೆ ಎಲ್ಲ ಫ್ಲವರ್ ಮತ್ತು ಫ್ರೂಟ್ ಮೇಲೆ ಆಗುತ್ತೆ. ಅಂದರೆ ಹೂವು ಮತ್ತು ಕಾಯಿಗಳ ಮೇಲೆ ಜಾಸ್ತಿ ಬೇಕಾಗುತ್ತೆ ಅವಕ್ಕೆ ಪೋಷಕಾಂಶಗಳು. ಆವಾಗ ನಾವೇನಾಗುತ್ತೆ, ಎಕ್ಸ್ಟರ್ನಲ್ ಪೋಷಕಾಂಶ ನಾವೇನಿದೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ ನಮಗೆ ಅವು ಈ ಗ್ರೋತ್ ಪ್ರಮೋಟರ್ಸಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮೇಯ್ನು. ಮತ್ತು ಇವು
ಅಮೈನೋ ಆಸಿಡ್ಸು, ಸಿವಿಡ್ ಎಕ್ಸ್ಟ್ರಾಕ್ಟ್ಸ್ ಇವೆಲ್ಲ ಕೊಟ್ಟಾಗ ನಮಗೆ ಪೋಷಕಾಂಶಗಳು ಹೆಚ್ಚಾಗಿ ಸಿಗುತ್ತೆ. ಹೆಚ್ಚಾಗಿ ಸಿಕ್ಕಿದಾಗ ನಮಗೆ ಹೂವು ಬಿಡುವಂಥದ್ದಾಗಲಿ, ಕಾಯಿ ಫಾರ್ಮೇಷನ್ ಆಗಲಿ ಎಲ್ಲ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಅಟ್ಯಾಕ್ ಆಗಿದೆ. ಸೊ ಇಲ್ಲೊಂದು ಕಡೆ ಜಾಸ್ತಿ ಆಗಿದೆ, ನಾನು ನೋಡ್ಕೊಂಡಿಲ್ಲ ನೋಡಿ. ಹೋದ್ಸತಿ ಅಜಾಕ್ಸಿಸ್ಟ್ರೋಬಿನ್ ಮಾಡಿದ್ದೆ, ಅದೇನು ಕೆಲಸ ಮಾಡಿಲ್ವೋ ಅನಿಸುತ್ತೆ. ಸೊ ಈ ಗಿಡ ನಾನು ನೋಡಿರಲಿಲ್ಲ, ಇವಾಗ ನೋಡಿದೆ ನೋಡಿ. ಮೇಲೆ ತುದಿ ಎಲೆಗಳಿಗೆಲ್ಲ ಬಂದ್ಬಿಟ್ಟಿದ್ದಾವೆ. ಸೊ ಟ್ರೀಟ್ಮೆಂಟ್ ಕೊಡಲೇಬೇಕು ಇದಕ್ಕೆ. ನೋಡ್ಬೋದು ನೀವು ಇಲ್ಲಿ. ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ನಮ್ಗೆ ಇದು ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇದರಿಂದ ಬೇಜಾನ್ ಗಿಡಗಳು ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಗೊಂಚಿದೆಯಲ್ಲ, ಅದಕ್ಕೂ ಬಂದ್ಬಿಟ್ಟಿದೆ. ಓಹೋ, ನೋಡ್ಕೊಂಡೆ ಇಲ್ವೇ ನಾನು? ನೋಡಿ ಜಾಸ್ತಿ ಆಗೋಗಿದೆ. ಇದೇ ನೋಡಿ ನಾನು ಹೇಳಿದ್ದು, ಡೈಲಿ ನಾವು ಗಿಡದ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇರಬೇಕು. ನಾವು ವ್ಯವಸಾಯ ಅಂದರೆ ಇದೆ, ಡೈಲಿ ಗಿಡದ ಜೊತೆ ಇಂಟ್ರಾಕ್ಷನ್ ಮಾಡಬೇಕು, ಅದ್ರ ಜೊತೆ ಮಾತಾಡಬೇಕು, ನೋಡಬೇಕು ಯಾವ ಥರ ಇದೆ ಡೆವಲಪ್ಮೆಂಟ್ ಏನು ಅಂತ. ನೀವು ಅನ್ಕೋಬೋದು ಅವ್ರ ಜೊತೆ ಹೆಂಗೆ ಮಾತಾಡ್ತೀಯ ಅಂತ. ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಬಟ್ ನಾವು ನೋಡಿ ಅದನ್ನ ಹೋಗಿ ಟಚ್ ಮಾಡಿ ಹಿಂಗೆ ಎತ್ತಿ ಹಿಂಗೆ ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಏನಾಗಿದೆ ಗಿಡಕ್ಕೆ, ಹಿಂಗಿದೆ ಅಂತ. ಅದನ್ನೇ ಇಂಟ್ರಾಕ್ಷನ್ ಅನ್ನೋದು. ಡೈಲಿ ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು ಗಿಡಗಳ ಜೊತೆ. ಯಾಕಂದರೆ ಇದು ವ್ಯವಸಾಯ. ಇದು ಪ್ರತಿದಿನ ಒಂದೊಂದು ರೀತಿಯ ಅನುಭವ, ಪ್ರತಿದಿನ ಒಂದೊಂದು ಥರ ಚೇಂಜ್ ಆಗ್ತಾ ಇರುತ್ತೆ. ವಾತಾವರಣ ಯಾವ ಥರ ಚೇಂಜ್ ಆಗುತ್ತೋ ಆ ಥರ ನಮ್ಮ ಬೆಳೆಗಳು ಸಹ ಚೇಂಜ್ ಆಗ್ತಾ ಇರ್ತವೆ. ಸೊ ಅದರಿಂದ ಡೈಲಿ ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರಬೇಕು. ಅದರಿಂದ ಸ್ನೇಹಿತರೆ, ಸೊ ನಾನಿವಾಗ ಮಾಡ್ತಾ ಇರುವಂಥದ್ದು ಕಾಂಬಿನೇಷನ್ ಬಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವುದ್ಯಾವುದು ಏನು ಅಂತ. ಆಲ್ರೆಡಿ ನೋಡಿ, ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಕಡ್ಡಿ ಹಾಕ್ತಾಯಿದ್ದೀವಿ ಅಂತ. ಕಡ್ಡಿ ಹಾಕಿ ಮುಗಿಸಿ ಕಡ್ಡು ಒಂದೊಂದು ಕಟ್ಟೆನ ಜಾಸ್ತಿನೇ ಬಿದ್ದಿದ್ದಾವೆ. ಒಂದೊಂದು ಕಡೆ 2-3 ಕಟ್ಟೆಲ್ಲ ಬಿದ್ದಿದ್ದಾವೆ. ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದ್ದರಿಂದ 2 ಕಟ್ಟು 3 ಕಟ್ಟು ಬಿದ್ದಿದ್ದಾವೆ. ಒಂದು ತಿಂಗಳು ಆಗಿದೆ ಕರೆಕ್ಟಾಗಿ, 3 ಕಟ್ಟು ಬಿದ್ದಿದ್ದಾವೆ. ಸೊ ಎಲ್ಲ ಹಾಕಿ ಕಟ್ಟಿ ನೆನ್ನೆಗೆ ಎಲ್ಲ ಕಟ್ಟೆಲ್ಲ ಮುಗಿಸಿದ್ವಿ. ಲೇಬರ್ಸ್ ಬಂದಿದ್ದರು. ಸೊ ಎಲ್ಲ ಮುಗಿಸಿದ್ವಿ, ದೊಡ್ಡ ಎಲ್ಲ ಮುಗಿದಿದೆ. ಮತ್ತು ಇನ್ನೊಂದು 10 ದಿವಸ ಏನು ನಮಗಂತ ಅವಶ್ಯಕತೆ ಇರೋಲ್ಲ. 10 ದಿವಸ ಆದಮೇಲೆ ಮತ್ತೆ ಕಟ್ಟಬೇಕಾಗುತ್ತೆ. ಸೊ ನಾನು ಮಾಡ್ತಾ ಇರೋಂಥ ಕಾಂಬಿನೇಷನ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ, ನೋಡೋಣ. ನೋಡ್ಬೋದು ಕವಾಚ್, ಸಿಂಜೆಂಟಾ ಅವ್ರದ್ದು ಕವಾಚು ಕ್ಲೋರೋಥಯಾನಿಲ್ಲು 75% ಇರುವಂಥದ್ದು. ಇದು ನಾನು 120-130 ಲೀಟ್ರಿಗೆ ಹಾಕ್ಕೊತಾ ಇದ್ದೀನಿ. 1/4 kg ಇದೆ, 2 ಗ್ರಾಮ್ ಥರ. ಇದೊಂದು ಮೆಸಲ್ಲ 35%. ಮೆಟ್ಲಾಕ್ಸಲ್ಲ 35%, 100 ಗ್ರಾಮು. ಸೊ ಇದ್ರ ಜೊತೆಗಿದು ಎಷ್ಟು 120 ಲೀಟ್ರಿಗೆ. ಸೊ ಇದು ಒಂದು 3/4 ಆ ಥರ ಬೀಳುತ್ತೆ. ಸೊ ಇವೆರಡು ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಹೆಸರು ಕಾಣಿಸ್ತಲ್ಲ ಸ್ನೇಹಿತರೆ, ಪೈರಿಫ್ರಾಕ್ಸಿಫೆನ್ನು ಡೈಫೆಂಥುರಿಯಾನ್. ಇದು ಡಯಾಫೆಂಥುರಿಯಾನು ಪೈರಿಫ್ರಾಕ್ಸಿಫೆನ್ ಕಾಂಬಿನೇಷನ್ ಇರುವಂಥದ್ದು ಇದು. ಸೊ ಇದು ನಿಮ್ಗೆ ಹೆಸರು ಸರಿಯಾಗಿ ಕಾಣಿಸ್ತಲ್ಲ, ಅಲ್ಲಿ ಸ್ಟಿಕ್ಕರ್ ಮೆಸ್ಬಿಟ್ಟಿದ್ದಾರೆ ಅವರು. ಪೈರಿಫ್ರಾಕ್ಸಿಫೆನ್ನು ಡೈಫೆಂಥುರಿಯಾನು ಇವೆರಡು ಇರುವಂಥದ್ದು. ಸೊ ಇದು ನಾನು 200 ml ತೊಗೊಂಡಿದ್ದೀನಿ. 100 ml 200 ml ಪ್ಲಸ್ ಜಿಂಕ್ EDTA ಮೈಕ್ರೋನ್ಯೂಟ್ರಿಯೆಂಟ್ ಫರ್ಟಿಲೈಸರು. ನಾನು ಹೇಳಿದ್ನಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಇವಾಗ ಜಾಸ್ತಿ ಬೇಕಾಗುತ್ತೆ. ಜಿಂಕ್ ಕೊಡ್ತಾಯಿದ್ದೀನಿ. ಬರೀ ಜಿಂಕ್ ಮಾತ್ರ ಇದು 100 ಗ್ರಾಮ್ದು. ಸೊ 120 ಲೀಟ್ರಿಗೆ. ಸೊ ಇವು 4 ಕಾಂಬಿನೇಷನ್ ನಾನು ಮಾಡ್ತಾ ಇರೋಂಥ ಸ್ನೇಹಿತರೆ. 4 ಕಾಂಬಿನೇಷನ್ ಹಾಕಿ ಇವಾಗ ಸ್ಪ್ರೇ ಮಾಡಿದ್ರೆ ನಮ್ಗೆ ಒಂದು ರೇಂಜಿಗೆ ಕಂಟ್ರೋಲ್ ಆಗುವಂಥ ಸಾಧ್ಯತೆಗಳಿರ್ತವೆ. ಸೊ ಅದೇ ಕಾರಣದಿಂದ ನಾನು ಇವಾಗ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಮಿಕ್ಸ್ ಮಾಡಿಲ್ಲ, ಮಿಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ. ಸೊ ಈ ಥರ ಬಕೆಟಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಕ್ಯಾನಿಗೆ ನೋಡಿ, ಒಂದು ಕ್ಯಾನಿಗೆ 1 ಜಗ್ಗು ಔಷಧಿ ಹಾಕ್ಕೊಳ್ಳೋದು, ಮಿಕ್ಕಿದ್ದು ನೀರು ಹಾಕ್ಕೊಳ್ಳೋದು. ಸೊ ಹೊಡೆಯೋದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ. ನಾನು ತೋರಿಸಿದ್ನಲ್ಲ ಅದೇ ಕೆಮಿಕಲ್ಸು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕೋದು ಸ್ಟಾರ್ಟ್ ಮಾಡೋದು, ಹಾಕ್ಕೊಂಡು ಹೊಡಿತಾ ಇರೋದು.